ಮಹಿಳೆಯರು ಶಕ್ತಿ ಯೋಜನೆಯನ್ನ ಸದುಪಯೋಗ ಪಡಿಸಿಕೊಳ್ಳಿ ಶಾಸಕ ಶ್ರೀ ಮಹಾಂತೇಶ್ ಕೌಜಲಗಿ. ವೀಕ್ಷಕರೇ, ಬೈಲಹೊಂಗಲ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇಂದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಗ್ಯಾರಂಟಿ ಯೋಜನೆಯಡಿಯಲ್ಲಿರುವಂತಹ ಶಕ್ತಿ ಯೋಜನೆಯ ಪ್ರಯುಕ್ತ ರಾಜ್ಯಾದ್ಯಂತ 500 ಕೋಟಿ ಮಹಿಳೆಯರು ಉಚಿತ ಬಸ್ ಪ್ರಯಾಣ ಮಾಡಿರುವುದು ಶ್ಲಾಘನೀಯ ಕಾರ್ಯವಾಗಿದೆ ಎಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಹಾಂತೇಶ್ ಕೌಜಲಗಿ ಶಾಸಕರು ಬೈಲಹೊಂಗಲ ಅವರು ಮಾತನಾಡಿದರು. ಗ್ರಾಮೀಣ ಹಾಗೂ ನಗರದ ಮಹಿಳೆಯರು ಪ್ರತಿನಿತ್ಯ ಹಲವಾರು ಕ್ಷೇತ್ರಗಳಲ್ಲಿ ಉದ್ಯೋಗಗಳನ್ನು ಅರಿಸಿಕೊಂಡು ಹಾಗೂ ವಿವಿಧ ಕಾರ್ಯಕ್ರಮಗಳಿಗೆ ಹೋಗುವ ಮತ್ತು ಬರುವ ಅನುಕೂಲಕ್ಕಾಗಿ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆಯನ್ನ ರಾಜ್ಯದ ಪ್ರತಿ ಮಹಿಳೆಯೂ ರಾಜ್ಯದ ಯಾವುದೇ ಸ್ಥಳಗಳಿಗೆ ಹೋಗಿ ಬಂದರೂ ಸಹ ಉಚಿತ ಬಸ್ ಪ್ರಯಾಣ ಮಾಡಬಹುದು. ಅದರ ಸದುಪಯೋಗವನ್ನ ತಪ್ಪದೆ ಬಳಸಿಕೊಳ್ಳಬೇಕೆಂದು ಶಾಸಕರು ಮಹಿಳೆಯರನ್ನ ಉದ್ದೇಶಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ತಾಲೂಕಾ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ಡಾಕ್ಟರ್ ಮಹಾಂತೇಶ್ ಕಳ್ಳಿಬಡ್ಡಿ, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಂಜೀವ್ ಜುನ್ನೂರ್, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ವಿಜಯಕುಮಾರ, ಬಸ್ ವ್ಯವಸ್ಥಾಪಕರು ತಿಕ್ಕಣ್ಣವರ್ ಹಾಗೂ ಗ್ಯಾರಂಟಿ ಯೋಜನೆ ಸದಸ್ಯರು ರಮೇಶ್ ಪರಂಡಿ, ಹಸನ್ ಸಾಬ್ ಗೊರವನ್ಕೋಳ್, ಅಬ್ದುಲ್ ಸಾಬ್ ದಿಲುನಾಯಕ್, ಪ್ರಕಾಶ್ ಪಾಟೀಲ್, ಸುರೇಶ್ ಬಿ ನಾಯ್ಕರ್, ಸುನೀಲ್ ಕುಲಕರ್ಣಿ, ಅಂಬಿಕಾ ಕೊಟಬಾಗಿ, ಬಸವರಾಜ ಚಿಕ್ಕನಗೌಡರ್, ಕಾಸಿಂ ಜಮಾದಾರ್, ನಾಗನಗೌಡ ಪಾಟೀಲ್, ದಾನಮ್ಮ ಹರ್ಕುಣಿ, ವಿಠಲ್ ಸೂರಣ್ಣವರ, ಯಮನಪ್ಪ ತಳವಾರ್, ಸೋಮಪ್ಪ ಸತ್ಯಣ್ಣವರ್ ಹಾಗೂ ಇತರ ಅಧಿಕಾರಿ ವರ್ಗದವರು ಮತ್ತು ಮಹಿಳೆಯರು ಹಾಜರಿದ್ದರು. ಇವಾಗ ಜನಶಕ್ತಿ ಯೋಜನೆಯಲ್ಲಿ ತುಂಬಾ ಹೆಣ್ಮಕ್ಳು ಎಣಿಕೆ ಮಾಡ್ತಾ ಇದ್ದಾರೆ. ನಾವು ಕೂಡ ಎಣಿಕೆ ಪಡ್ತೀವಿ ನೋಡಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ನಾವು 5 ಗ್ಯಾರಂಟಿಗಳನ್ನು ನಾವು ಚುನಾವಣೆ ಪೂರ್ವದಲ್ಲಿ ಘೋಷಣೆಯನ್ನು ಮಾಡಿದ್ದೀವಿ. ಆ ಎಲ್ಲ ಗ್ಯಾರಂಟಿಗಳನ್ನು ನಾವು ಜಾರಿಗೆ ತೆಗೆದುಕೊಂಡಿದ್ದೀವಿ. ಇವತ್ತು ಅತ್ಯಂತ ಸಂತೋಷದಿಂದ ನಾನು ಹೇಳಬಯಸ್ತೇನೆ, 500 ಕೋಟಿ ಹೆಣ್ಣು ಮಕ್ಕಳು ಇವತ್ತು ಈ ಶಕ್ತಿ ಯೋಜನೆಯೊಳಗೆ ಇದರ ಒಂದು ಲಾಭವನ್ನು ಪಡೆದುಕೊಂಡಿದ್ದಾರೆ. ಬಹುಶಃ ಇಡೀ ಭಾರತ ದೇಶದಲ್ಲಿ ಇದೊಂದು ರೆಕಾರ್ಡ್ ಅಂತ ಹೇಳಿದ್ರೆ ಸಹಿತ ಇವತ್ತು ವಿಶೇಷವಾಗಿ ಮಹಿಳೆಯರು ಇವತ್ತು ಅವರ ಅನುಕೂಲತೆ ಆಗಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಯೋಜನೆ ಜಾರಿಗೆ ತೆಗೆದುಕೊಂಡು ಮಹಿಳೆಯರ ಜೊತೆ ನಾವೆಲ್ಲ ಮಾತನಾಡಿದಂತಹ ಒಂದು ಸಂದರ್ಭದಲ್ಲಿ ಇದರ ಒಂದು ಸಂಪೂರ್ಣವಾದಂತಹ ಒಂದು ಉಪಯೋಗವನ್ನು ತೆಗೆದುಕೊಂಡಿದ್ದೀವಿ ಅಂತ ಅತ್ಯಂತ ಸಂತೋಷದಿಂದ ಅವರು ಹೇಳ್ತಾ ಇದ್ದಾರೆ. ಬಹುಶಃ ಇನ್ನೂ ನಮ್ಮ ಸರ್ಕಾರ 3 ವರ್ಷ ಅಧಿಕಾರದಲ್ಲಿದ್ದರೆ ಇದರ ಒಂದು ಇನ್ನೂ ಒಂದು ಹೆಚ್ಚಿನ ಲಾಭವನ್ನು ಅನುಕೂಲತೆಯನ್ನು ಪಡೆಯಲಿ ಅಂತೇಳಿ ಆಸೆ. 3 ವರ್ಷ ಕಂಟಿನ್ಯೂ ಆಗಿ ನಡೀತಾ ಬಂದಾಗಲ್ಲ ಅಂತ ಬರ್ತಿದೆ. ವಿರೋಧ ಪಕ್ಷದವರ ಬಂದಾಗ್ತಿದೆ ಗೊತ್ತಾಯ್ತಾ. ನಾವು ಈ ಗ್ಯಾರಂಟಿ ಘೋಷಣೆ ಮಾಡಿದಂತೆ ಇದನ್ನು ಜಾರಿಗೆ ತೊಗೊಂಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಆದರೆ ಇವತ್ತು ನಿರಂತರವಾಗಿ 2.5 ವರ್ಷ ಆಯಿತು ನಾವು ಎಲ್ಲ ಯೋಜನೆಗಳನ್ನು ಜನರಿಗೆ ತಲುಪಿಸುವಂಥ ಒಂದು ಕೆಲಸ ಮಾಡಿದ್ದೀವಿ. ವಿರೋಧ ಪಕ್ಷದವರು ಸಾರಿಗೆ ಸಂಸ್ಥೆಯಲ್ಲಿ ಹೆಣ್ಣುಮಕ್ಕಳು ವ್ಯಕ್ತಪಡಿಸಿದ ಅತ್ಯಂತ ಸಂತೋಷದಿಂದ ಹೇಳುವುದೇನೆಂದರೆ 500 ಕೋಟಿ ಜನ ಹೆಣ್ಣುಮಕ್ಕಳು ಪ್ರಯಾಣ ಬೆಳೆಸಿದರೆ 500 ಕೋಟಿ ಫ್ರೀ ಟಿಕೆಟ್ ಕೊಟ್ಟಿದ್ದಾರೆ ಅಂದರೆ ಇದು ನಮ್ಮ ಭಾರತದಲ್ಲಿ ಒಂದು ಇತಿಹಾಸ. ಕರ್ನಾಟಕ ಸರ್ಕಾರ ಮಾಡಿದಂಥ ಈ ಕಾರ್ಯಕ್ಕೆ ಎಲ್ಲ ಹೆಣ್ಣುಮಕ್ಕಳಿಂದ ಶ್ಲಾಘನೆ ಬರುತ್ತಿದೆ ಮತ್ತು ಇನ್ನೂ ನಿರಂತರವಾಗಿ ಸರ್ಕಾರ ಇವತ್ತನ ಈ ಕಾರ್ಯಕ್ರಮ ನಡೀತೈತೆ ಅಂತೇಳಿ ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆ ಆಗ್ತಾ ಇದೆ ಕೂಡ. ಇಲ್ಲಿಂದ ಬಸ್ಗಳು ವಿದ್ಯಾರ್ಥಿಗಳ ಅನುಕೂಲ ತಕ್ಕಂಗೆ ಬಸ್ಗಳು ಹೆಚ್ಚು ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬಸ್ಗಳನ್ನು ಮಾಡಿ ಯಾರಿಗೂ ಅನಾನುಕೂಲ ಆಗದಂಗೆ ನೋಡಿಕೊಳ್ಳೋ ಜವಾಬ್ದಾರಿನ ನಮ್ಮ ಸರ್ಕಾರದವರು ತೆಗೆದುಕೊಂಡಿದ್ದಾರೆ. ಅದನ್ನು ಮಾಡ್ತಾರೆ. ಹೆಚ್ಚಿನ ಬಸ್ ಬರುವಂಥ ವ್ಯವಸ್ಥೆ ಕೂಡ ಮೇಲ್ಗಡೆ ತಿಳಿಸಿದ್ದಾರೆ. ಪ್ರತಿ ಮೀಟಿಂಗ್ನಾಗ ಹೇಳ್ತಾರೆ ತೊಗೊಂಡು ಬರ್ತಾರೆ. ಆಲ್ರೆಡಿ ಬಸ್ಗಳು ಹೊಸ ಬಂದವು, 21 ಬಸ್ಗಳು ಹೊಸ ಬಂದವು. ಬೈಲಹೊಂಗಲ ಡಿಪೋಕನ 21 ಬಸ್ ಹೊಸ ಬಂದವು. ಹಂಗೆ ಎಲ್ಲ ಡಿಪೋಕನು ಇನ್ನೂ ಬಸ್ ಮತ್ತು ಹಂತವಾಗಿ ಬಸ್ಗಳನ್ನು ಕೊಡ್ತಾರೆ. ಸ್ತ್ರೀ ಶಕ್ತಿ ಯೋಜನೆ ಒಂದು ಭಾಳ ಹೆಣ್ಮಕ್ಳಿಗೆ ಮಹತ್ವವಾದ ವಿಷಯ ಐತಿ. ಆಮೇಲೆ ಎಲ್ಲ ಹೆಣ್ಮಕ್ಳಿಗೆ 2,000 ರೂಪಾಯಿ ಪೇಮೆಂಟು ಬರತೈತಿ.